ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಆಲ್ಮೋಸ್ಟ್ ವರ್ಕೌಟ್ ಮನೆಯಲ್ಲೇ ಮಾಡಿದ್ದೀನಿ, ಮುಗ್ದಿದೆ. ಬಟ್ ಆದರೆ ನಾನು ಇವತ್ತು ನಿಮ್ಗೊಂದು ವರ್ಕೌಟ್ನ ಸಜೆಸ್ಟ್ ಮಾಡೋಣ ಅಂತಿದ್ದೀನಿ. ಸೊ ಅದು ಯಾವುದಪ್ಪ ಅಂದರೆ ಬೆಲ್ಲಿ ಫ್ಯಾಟ್ ಕರಗೋಕ್ಕೆ ಸಖತ್ ಯೂಸ್ ಆಗುತ್ತೆ ಗೈಸ್. ಅದು ನೀವು ನೋಡ್ಕೊಳ್ಳಿ ಬೇಕಾದರೆ. ಈ ಥರ ಒಂದು ಜಾಗದಲ್ಲಿ ನಿಲ್ಲಿ, ಆಯಿತಾ? ಈ ಥರ ಒಂದು ಜಾಗದಲ್ಲಿ ನಿಂತ್ಬಿಟ್ಟು ಸ್ಟ್ರೈಟ್ ಇರಬೇಕು. ಇದು ಪಾದ ಅಥವಾ ಏನಂತೀರ ಇದಕ್ಕೆ, ಸ್ವಲ್ಪ ಗ್ಯಾಪ್ ಇರಬೇಕು ಪಾದದ ಹತ್ರ, ಅಷ್ಟೇ, ಜಾಸ್ತಿ ಇರಬಾರ್ದು. ಸೊ ಫುಲ್ ಟರ್ನಾಗಿ ನೀವು ಮುಟ್ಟಬೇಕು, ಮತ್ತು ಫುಲ್ ಟರ್ನಾಗಿ ಈ ಕಡೆ ಒಂದು ಮುಟ್ಟಬೇಕು. ಇದನ್ನು 100 ಕೌಂಟ್ಸ್ ಮಾಡಿದ್ರೆ ಡೈಲಿ, ಈ ಕರ್ವ್ಸಲ್ಲಿ ನಮಗೆ ಫ್ಯಾಟ್ ಇರುತ್ತೆ ಗೊತ್ತಾ, ಅದು ಫುಲ್ಲು ಕರಗ್ಬಿಟ್ಟು ನಮ್ಮ ಕರ್ವ್ಸು ಕರೆಕ್ಟಾಗಿರೋ ಶೇಪ್ಗೆ ಬರುತ್ತೆ. ಸೊ ಈ ವರ್ಕೌಟ್ ಸಖತ್ ಯೂಸ್ಫುಲ್ ಗೈಸ್, ಮಾಡಿ ಬಿಡಬೇಡಿ. ಇಷ್ಟಿದ್ದೀನಿ ಗೈಸ್, 61.95. ಸ್ವಲ್ಪ ನೀರು ಕುಡಿದೆ, ಅದಕ್ಕೆ ಜಾಸ್ತಿ ಇರ್ಬೋದು ಅನ್ಸುತ್ತೆ. ಗೊತ್ತಿಲ್ಲ, ಆಚೆ ಈಚೆ ಏನು ಕಡಿಮೆನೇ ಆಗ್ತಾಯಿಲ್ಲ. ಬಟ್ ಅದು ಆಗದೆ ಮಿನಿಮಮ್ ಅಂದರೂ 3 months ಬೇಕು ಗೈಸ್. ನಾವು ವರ್ಕೌಟ್ ಮಾಡಿ ನಮ್ಮ ವೆಯ್ಟ್ ಲಾಸು ವಿಸಿಬಿಲಿಟಿ ಕಾಣಿಸೋಕ್ಕೆ ನಮಗೆ 3 months ಬೇಕೇ ಬೇಕು. ಸೊ ನಾನು ಇವಾಗಲೇ ಅಯ್ಯೋ ನಾನು ಕಡಿಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಫುಲ್ ಸ್ಟ್ರೆಸ್ ತಗೊಳ್ಳೋ ಅವಶ್ಯಕತೆ ಏನಿಲ್ಲ. 3 months ಬೇಕು, ಮಾಡಲೇಬೇಕು. ಅಟ್ಲೀಸ್ಟ್ 2 months ಆದರೂ ಆಗಲೇಬೇಕು. ನಾವು ವರ್ಕೌಟ್ ಮಾಡಿರೋದು ವೆಯ್ಟ್ ಲಾಸ್ ವಿಸಿಬಿಲಿಟಿ ಕಾಣಿಸೋಕ್ಕೆ ನಮಗೆ 2 months ಬೇಕೇ ಬೇಕು. ಮತ್ತು ಸಡನ್ ವೆಯ್ಟ್ ಲಾಸು ಆಗಬಾರ್ದು ಗೈಸ್, ಅದು ಸಖತ್ ಎಫೆಕ್ಟ್ ಆಗುತ್ತೆ ಬಾಡಿಗೆ, ಆಮೇಲೆ ಹೆಲ್ತಿಗೆ ಎಫೆಕ್ಟು ಜಾಸ್ತಿ. ಸೊ ಅದಕ್ಕೆ ನಿಧಾನ ಆದರೂ ಪರವಾಗಿಲ್ಲ. ನಾನು ಇಯರಲ್ಲಿ 3 months ಅಷ್ಟೇ ವರ್ಕೌಟ್ ಮಾಡ್ತಿದ್ದೆ. 3 months ಮಾಡ್ತಿದ್ದೆ, ಆಮೇಲೆ ಏನೋ ವರ್ಕೌಟ್ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಟ್ಬಿಡ್ತಿದ್ದೆ. ಬಟ್ ಆ 3 months ಮಾಡಿರೋ ವರ್ಕೌಟು ಒಂದು 6 to 7 months ಎಫೆಕ್ಟಿವ್ ಆಗಿ ವರ್ಕ್ ಆಗೋದು. ಅಂದರೆ ವೆಯ್ಟ್ ಗೇನ್ ಆಗ್ತಾ ಇರಲಿಲ್ಲ, ನಾನು ಅಷ್ಟೇ ವೆಯ್ಟಲ್ಲಿ ಇರ್ತಿದ್ದೆ. ಆಮೇಲೆ ನನ್ನ ಡಯಟ್ ಏನು ಮಾಡ್ತೀನಿ ಅಂತ ನಾನು ಆಮೇಲೆ ಹೇಳ್ತೀನಿ. ಫೈನಲಿ 1 hour ಇನ್ವೆಸ್ಟ್ ಮಾಡಿ ಒಂದು ಹೊಸ ರೀಲ್ನ ಕ್ರಿಯೇಟ್ ಮಾಡಿದ್ದೀನಿ ಗೈಸ್. ವೇಸ್ಟ್ ಮಾಡಿ ಅಂತ ಎಂತ ಹೇಳಿದೆ ಅಂದರೆ, ಬಿಕಾಸ್ ಎಫರ್ಟ್ ಹಾಕಿ ಮಾಡಿರೋ ವೀಡಿಯೋಸ್ಗಳು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಚುಲಿ ಓಡಲ್ಲ. ನಾನು ನೋಡಿರೋ ಪ್ರಕಾರ ತುಂಬ 2 hour 3 hour ನೀವೇನಾದರೂ ಇನ್ವೆಸ್ಟ್ ಮಾಡಿ ಒಂದು ವೀಡಿಯೋನ ಮಾಡಿ ಹಾಕಿದ್ರಿ ಅಂದರೆ ಓಡಲ್ಲ ಅದು. ಅದೇ ಸುಮ್ಮನೆ ಕ್ರಿಂಜ್ ಆ ಥರ ಏನಾದರೂ ಇದ್ದು ಫಟ್ ಅಂತ ಏನೋ ರೆಡಿ ಆಗದೆ ಮೊಬೈಲ್ ಎತ್ಕೊಂಡು ಹಂಗೆ ಹಿಂಗೆ ಮಾಡಿ ಹಾಕಿದ್ರೆ ಓಡ್ತವೆ ಆ ರೀಲ್ಸ್ಗಳು. ಸೊ ಅದಕ್ಕೋಸ್ಕರ ಟೈಮ್ ವೇಸ್ಟ್ ಅಂತ ಹೇಳಿದೆ. ಸೊ ಕೆಲವೊಂದು ಯಾಕಂದರೆ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಟೈಮ್ ಇನ್ವೆಸ್ಟ್ ಮಾಡಿ ಮಾಡಬೇಕು ಅನ್ನೋದು ನನ್ನ ಒಂದು ಥಾಟು. ವೀಡಿಯೋಸ್ ಚೆನ್ನಾಗಿರಬೇಕು, ಕ್ರಿಂಜಿಗಿಂತ ನೋಡೋರಿಗೆ ವಾವ್ ಟೈಮ್ ಇನ್ವೆಸ್ಟ್ ಮಾಡಿದಾರಪ್ಪ ಚೆನ್ನಾಗಿದೆ ಅಂತ ಅನಿಸ್ಬೇಕು ಅನ್ನೋದು ನನ್ನ ಐಡಿಯಾ. ಬಟ್ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಹೆಂಗಿದೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಾಗ್ತಿಲ್ಲ ಗೈಸ್. ಎಫರ್ಟ್ ಹಾಕಿ ಸಖತ್ ಇದು ಮಾಡಿರೋ ವೀಡಿಯೋಸ್ಗಳು ನಿಜವಾಗ್ಲೂ ಓಡಲ್ಲ. ನನಗೆ ಅದೊಂದು ತಲೆಯಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ, ಏನು ಥಿಂಕಿಂಗ್ ಆಗ್ತಾಯಿದೆ ಅಂತ. ಸೊ ಇಟ್ಸ್ ಓಕೆ, ನಾನು ಎಫರ್ಟ್ ಹಾಕಿ ಮಾಡೋದು ಮಾಡ್ತೀನಿ. ಬಟ್ ಕ್ರಿಂಜ್ ಅಂತ ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ ಗೈಸ್. ವೀಡಿಯೋಸ್ ನೋಡಿದ್ರೆ ಯಾರಿಗಾದರೂ ಖುಷಿ ಆಗೋ ಥರ ಇರಬೇಕು ಅನ್ನೋದು ನನ್ನ ಥಾಟು. ಯಾಕಂದರೆ ಏನೋ ಒಂದು ವೀಡಿಯೋಸ್ನ ಎಫರ್ಟ್ ಹಾಕಿ ಮಾಡಿದ್ದಾರೆ ಅನ್ನೋದಕ್ಕಾದ್ರೂ ಅವ್ರು ಸಪೋರ್ಟ್ ಮಾಡ್ತಾರೆ. ನಾನು ನನ್ನ ಫಾಲೋವರ್ಸಲ್ಲಿ ಅದನ್ನು ತುಂಬ ನೋಡಿದ್ದೀನಿ. ಸೊ ಅದಕ್ಕೋಸ್ಕರ ನಾನು ಎಫರ್ಟ್ ಹಾಕಿ ಟೈಮ್ನ ಇನ್ವೆಸ್ಟ್ ಮಾಡಿ ವೀಡಿಯೋಸ್ನ ಮಾಡ್ತೀನಿ. ಸುಮ್ಮನೆ ಬರೋದು ಒಂದು ಆಫೀಸಿಂದ ಬಂದಿರ್ತೀವಿ, ಇಲ್ಲಿಂದ ಬಂದಿರ್ತೀವಿ, ಹೆಂಗೆ ಬೇಕು ಹಂಗೆ ಎರ್ರಾಬಿರಿ ಮಾಡಲ್ಲ. ಕಾನ್ಸೆಪ್ಟ್ ವೈಸೇ ನಾನು ಜಾಸ್ತಿ ಮಾಡೋದು ವೀಡಿಯೋಸ್ನ. ನಂಗೆ ಇಷ್ಟ ಆಗುತ್ತೆ. ನಾನು ವೀಡಿಯೋಸ್ ನೋಡಿದಾಗ ನಂಗೆ ಅಟ್ಲೀಸ್ಟ್ ಖುಷಿ ಆಗಬೇಕಲ್ವ ಗೈಸ್. ಸೊ ಅದಕ್ಕೋಸ್ಕರ